ದೇವರಿಗೆ ನಾವು ಭಯಭಕ್ತಿಯುಳ್ಳವರಾಗಿ ಜೀವಿಸುವಂಥದ್ದು ತುಂಬಾ ಪ್ರಾಮುಖ್ಯ. ದೇವರಿಗೆ ನಾವು ಭಯಭಕ್ತಿ ಉಳ್ಳವರಾಗಿ ಯಾಕೆ ಜೀವಿಸಬೇಕು ಅಂತಂದರೆ, ಒಂದು ವೇಳೆ ನಮ್ಮ ಭಯಭಕ್ತಿ ದೇವರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಪ್ರೇರೆ ಈ ಲೋಕದಿಂದ ನಮ್ಮನ್ನು ತೆಗೆದು ಹಾಕುವಂತವನಾಗಿದ್ದಾನೆ. ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಇರ್ತಾರೆ, HM ಅಂತಾರೆ ಅವ್ರನ್ನ. ಸ್ಕೂಲಲ್ಲಿ ಹೆಡ್ ಮಾಸ್ಟರ್ HM ಅಂತಾರೆ. ಅವರು ಎಲ್ಲಾ ಕ್ಲಾಸ್ಗಳಿಗೆ ಅಟೆಂಡ್ ಆಗೋದು ತುಂಬಾ ಕಡಿಮೆ. ಇವಾಗ ಸ್ಕೂಲಲ್ಲಿ 1ರಿಂದ 10ನೇ ತರಗತಿವರೆಗೂ ಇದೆ ಅಂತಂದ್ರೆ ದಿನಪೂರ್ತಿ ಅವರು ಓಡಾಡಲ್ಲ. ಅವರಿಗೆ ಬೇಕಾದಾಗ ಮಾತ್ರ ಆ ಕ್ಲಾಸ್ಗಳಿಗೆ ಹೋಗಿ ಭೇಟಿ ಆಗ್ತಾರೆ. ಸೊ ವಾರಕ್ಕೆ ಒಂದು 2-3 ಸತಿ ಬರ್ತಾರೆ ಒಂದು ಕ್ಲಾಸ್ಗೆ ಅಂತ ನಾವು ಅಂದುಕೊಂಡ್ರೆ, ವಾರಕ್ಕೆ 2 ಸತಿ ಮಾತ್ರ ಬರುವಂತ HM ನ ನೋಡಿ ಮಕ್ಕಳೆಲ್ಲರೂ ಹೆದರ್ತಾರೆ. ಬಂದು ಏನ್ ಕೇಳ್ತಾರೋ, ಏನ್ ಹೇಳ್ಬೇಕೋ, ಯಾವ ಪ್ರಶ್ನೆ ಕೇಳ್ತಾರೋ ಅಂತ. ಅಂದ್ರೆ HM ಇನ್ನು ಹೊಡೆದಿಲ್ಲ, HM ಇನ್ನು ಏನು ಮಾತಾಡಿಲ್ಲ, HM ಬಗ್ಗೆ ಹೆಚ್ಚಾದಂತ ಪ್ರಾಮುಖ್ಯತೆ ಗೊತ್ತಿಲ್ಲ. ಆದರೂ ಕೂಡ HM ಅಂದ್ರೆ ಯಾಕೆ ಹೆದರ್ತಿದ್ದಾರೆ ಅಂತಂದ್ರೆ, HM ಮೇಲಿರುವಂತಹ ಭಯ. ಆ ಭಯ ಏನ್ ಕೊಡುತ್ತಪ್ಪ ಅಂತಂದ್ರೆ ಭಕ್ತಿಯನ್ನು ಕೊಡುವಂತದ್ದಾಗಿದೆ. ಆ ಭಕ್ತಿ ಏನಪ್ಪ ಮಾಡುತ್ತೆ ಅಂತಂದ್ರೆ, ಟೀಚರ್ ಕ್ಲಾಸ್ ರೂಮ್ ಅಲ್ಲಿ ಇದ್ರು ಗಲಾಟೆ ಮಾಡುವಂತ ಮಕ್ಕಳು HM ಬಂದಿದ ತಕ್ಷಣ ಸೈಲೆಂಟ್ ಆಗ್ತಾರೆ. ಟೀಚರ್ ಇರ್ತಾರೆ ಕ್ಲಾಸ್ ರೂಮ್ ಅಲ್ಲಿ, ಆದ್ರೂ ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ. ಯಾವಾಗಾದ್ರೆ HM ಎಂಟರ್ ಆಗ್ತಿದ್ದಾರೆ ಅನ್ನುವಂತ ವಿಷಯ ಗೊತ್ತಾಗಿದ ತಕ್ಷಣ ಮಕ್ಕಳೆಲ್ಲರೂ ಏನ್ ಮಾಡ್ತಾರೆ? ಸೈಲೆಂಟ್. ಅಂದ್ರೆ ಅದು ಭಯದಿಂದ ಬಂದಿರುವಂತ ಭಕ್ತಿ. ಭಕ್ತಿ ಇದ್ದಾಗ ಭಯ ಇರುತ್ತೆ, ಭಯವು ಇದ್ದಾಗ ಭಕ್ತಿ ಇದೇ ಇರುತ್ತೆ. ದೇವರ ವಿಷಯದಲ್ಲೂ ಕೂಡ ಪ್ರಿಯರೇ, ನಾವು ದೇವರನ್ನು ಏನೋ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಭಯ ಭಕ್ತಿ ನಮ್ಮಲ್ಲಿ ಬರುತ್ತೆ ಅಂದ್ಕೊಳ್ಳುವಂಥದ್ದು ಮೂರ್ಖತನ. ದೇವರು ಎಂದ ಕೂಡಲೇ ನಮಗೆ ಭಯ ಭಕ್ತಿ ಕಾಣಿಸ್ಕೊಳ್ಳಬೇಕು ಪ್ರಿಯರೇ. ದೇವರು ಎನ್ನ ಮಾತು ಕೇಳಿದ ಕೂಡಲೇ ನಮ್ಮ ಜೀವನದಲ್ಲಿ ಭಯವು ಭಕ್ತಿಯು ಕಾಣಿಸಿಕೊಳ್ಳಬೇಕು. ಯಾಕಂತಂದ್ರೆ ಆತನು ನಮ್ಮನ್ನು ಬದುಕಿಸುವಂತವನಾಗಿದ್ದಾನೆ. ಆತನು ನಮ್ಮನ್ನು ಬದುಕಿಸುವಂತವನಾಗಿದ್ದಾನೆ, ಬದುಕಿಸುತ್ತಿದ್ದಾನೆ. ಹಾಗಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಭಯ ಭಕ್ತಿ ತುಂಬಾ ಪ್ರಾಮುಖ್ಯ. ಅದು ಮನುಷ್ಯರ ಮುಂದೆ ವೆರಿ ಗುಡ್, ಮನುಷ್ಯರನ್ನು ನೋಡಿ ಭಯ ಪಡುವಂಥದ್ದು ಒಳ್ಳೆಯದು. ಆದರೆ ದೇವರನ್ನು ನೋಡಿ ಭಯ ಪಡುವಂಥದ್ದು ಅತ್ಯುತ್ತಮ, ಅದು ಇನ್ನೂ ಒಳ್ಳೆಯದು. ಹಾಗಾಗಿ ದೇವರ ವಾಕ್ಯದಲ್ಲಿರುವಂತಹ ಒಂದು ಮಾತನ್ನು ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಮಾರ್ಕನು ಬರೆದಂತಹ ಸುವಾರ್ತೆ 9ನೇ ಅಧ್ಯಾಯ. ಮಾರ್ಕನು ಬರೆದಂತಹ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನವನ್ನು ದಯಮಾಡಿ ಓದಿಕೊಳ್ಳೋಣ. ಮಾರ್ಕನು ಬರೆದಂತಹ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನವನ್ನು ದಯಮಾಡಿ ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ತಿದ್ದೇನೆ. ಯೇಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಆಗಿದ್ದರೆ ಏನ್ ಹೇಳಿ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಂಬುವವನಿಗೆ ಎಲ್ಲವೂ ಆಗುವುದು. ಎಲ್ಲವೂ ಆಗುವುದು. ಎಲ್ಲವೂ ಅಂತಂದ್ರೆ ಏನ್ ಬರುತ್ತೆ ಹೇಳಿ? ಇಂಥದ್ದು ಬರಲ್ಲ ಅಂತ ಹೇಳಿರುತ್ತಾ? ಇಲ್ಲ. ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಇವತ್ತು ಪ್ರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಇದು ಆಗಲ್ಲ ಎನ್ನುವಂತ ಸ್ಥಿತಿಯನ್ನು ನಾವು ತುಂಬಾ ಸತಿ ನೋಡಿರ್ತೇವೆ. ಹೌದಾ? ಇವಾಗ ನೋಡಿ, ಒಂದು 2 ದಿನದಲ್ಲಿ ಎಕ್ಸಾಮ್ ಇದೆ ಅಂತಂದ್ರೆ 2 ದಿನದಲ್ಲಿ ಒಂದು ಸಬ್ಜೆಕ್ಟ್ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ಆ ಹುಡುಗನಿಗೆ ಕಷ್ಟ. ಅವಾಗ ಹೇಳ್ತಾನೆ, ನನ್ನ ಕೈಯಲ್ಲಿ ಆಗಲ್ಲ, ಇದು ನನ್ನ ಕೈಯಲ್ಲಿ ಆಗಲ್ಲ. ಆದರೆ ದೇವರ ಒಂದು ವಿಷಯದಲ್ಲಿ ನಾವು ಬಂದರೆ ಪ್ರಿಯರೇ, ನೀನು ನಂಬಿದರೆ, ಇಫ್ ಯು ಬಿಲೀವ್, ನೀನು ನಂಬಿದರೆ ಎಲ್ಲವೂ ಕೂಡ ಆಗತ್ತೆ. ಎಲ್ಲವೂ ಕೂಡ ವಾಟ್ ಎವರ್ ಏನೇ ಆದರೂ ಕೂಡ ಅದು ಆಗತ್ತೆ. ಪ್ರಿಯರೇ, ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳು ನಮಗೆ ಒಳ್ಳೆ ಒಳ್ಳೆ ಗುಣಪಾಠಗಳನ್ನ ಕಳಿಸ್ಕೊಡ್ತಿರುತ್ತೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಮೆಮೊರೀಸ್ ಅಂತಾರೆ ನೋಡಿ, ಫೋಟೋಗಳನ್ನ ನಾವು ಯಾಕೆ ಕ್ಯಾಪ್ಚರ್ ಮಾಡಿ ಫೋನ್ಗಳಲ್ಲಿ ಫೋಟೋಗಳನ್ನ ಯಾಕೆ ನಾವು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀವಿ ಅಂತಂದ್ರೆ, 1 ವರ್ಷದ ಹಿಂದೆ ನಾನು ಈ ತರ ಇದ್ದೆ, 2 ವರ್ಷದ ಹಿಂದೆ ನಾನು ಸ್ವಲ್ಪ ಆ ತರ ಇದ್ದೆ, ಇವಾಗ ನಾನು ಸ್ವಲ್ಪ ಬದಲಾಗಿದ್ದೀನಿ, ನಮ್ಮ ತಮ್ಮ ಈ ತರ ಇದ್ದ, ನಮ್ಮ ತಾಯಿ ಈ ತರ ಇದ್ರು. ಸೊ ಇವೆಲ್ಲ ಏನಂತಾರೆ ಅಂದ್ರೆ ಮೆಮೊರೀಸ್. ಆ ಮೆಮೊರೀಸ್ ನಾವು ಕೆಲವೊಂದು ಮೆಮೊರೀಸ್ ನ ಡಿಲೀಟ್ ಮಾಡ್ಕೊಳಕ್ ಆಗಲ್ಲ ನಮ್ಮ ಮನಸ್ಸಿನಿಂದ. ಅದು ಕೆಟ್ಟದ್ದೇ ಆಗಿರಬಹುದು, ಒಳ್ಳೆಯದೇ ಆಗಿರಬಹುದು. ದೇವರ ವಿಷಯದಲ್ಲೂ ಕೂಡ ಪ್ರಿಯರೇ, ನಮಗೆ ಕೆಲವೊಂದು ಮೆಮೊರೀಸ್ ಡಿಲೀಟ್ ಮಾಡದೇ ಇರುವಂತ ಮೆಮೊರೀಸ್ ಗಳನ್ನ ನಾವು ಭದ್ರ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂತಂದ್ರೆ ದೇವರ ಕೈಯಲ್ಲಿ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ.
ದೇವರಿಂದ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ, ಆದರೆ ನೀನು ನಂಬಬೇಕು. ಒಂದು ಚಿಕ್ಕ ಉದಾಹರಣೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದು ಚಿಕ್ಕ ಉದಾಹರಣೆ. ನಮ್ಮೆಲ್ಲರಿಗೂ ಗೊತ್ತು ಶಿವಶಂಕರ್ ಅಂಕಲ್. ಯಾರು? ಶಿವಶಂಕರ್ ಅಂಕಲ್ ನಮ್ಮೆಲ್ಲರಿಗೂ ಗೊತ್ತು. ಅವರನ್ನು ಕುರಿತು ನಾನು ಚಿಕ್ಕ ವಯಸ್ಸಿನಿಂದ ಕೇಳ್ತಿದ್ದೆ. ಅಂದ್ರೆ ಅವರು ಹೇಗೆ ರಕ್ಷಣೆಗೆ ಬಂದ್ರು, ಹೇಗೆ ಯೇಸು ಸ್ವಾಮಿನ ನಂಬಿಕೊಂಡ್ರು ಅಂದ್ರೆ ನನಗೆ ಡಿಟೇಲ್ಡ್ ಆಗಿ ಗೊತ್ತಿಲ್ಲ. ಏನ್ ಗೊತ್ತಿತ್ತಪ್ಪ ಅಂತಂದ್ರೆ ಅವರಿಗೆ ಭಯಂಕರವಾದಂತಹ ವ್ಯಾಧಿ ಇತ್ತು ಅಂತ. ಅವಾಗ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಅವಾಗ ಭಯಂಕರವಾದಂತಹ ವ್ಯಾಧಿ ಇದ್ದಾಗ ಅವ್ರು ಹಿಂದೂಸ್, ಅನ್ಯ ದೇವರುಗಳನ್ನ ಪೂಜೆ ಮಾಡ್ತಿರೋದು. ಅವಾಗ ಅವ್ರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಡಾಕ್ಟರ್ಸ್ ಹೇಳ್ತಿದ್ದಾರೆ, ಇಲ್ಲ ಇನ್ನ ಎಕ್ಸ್ಪೈರ್ ಆಗ್ಬಿಡ್ತಾರೆ ಇವರು, ಪಾಸ್ ಅವೇ, ಇನ್ನ 2-3 ದಿನ ಅಷ್ಟೇ ಬಿಟ್ರೆ ಬೇರೆ ಇಲ್ಲ. ಅವಾಗ ಅವರ ಬಳಿಯಲ್ಲಿ ಒಂದು ಪಾಸ್ಟರ್ ಬಂದು ಹೇಳಿದ್ರಂತೆ, ಸೊ ಈ ತರ ಯೇಸುಸ್ವಾಮಿ ನಮ್ಮಪ್ಪ, ನೀನು ಇಂಥದ್ದು ಸುವಾರ್ತೆ ಸಾರಿದ್ದಾರೆ. ಆದ್ರೆ ಅವರಿಗೆ ಅವಾಗ ಇಷ್ಟ ಆಗ್ತೀರಾ, ನಮ್ಮ ಹತ್ರ 33 ಕೋಟಿ ಇದಾರೆ, ನೀನು ಒಬ್ಬನಾದವ ಬಂದು ನಂಬು ಅಂತಂದ್ರೆ ನಾನು ಎಲ್ಲಿಂದ ನಂಬಲಿ, ಹೋಗು ಅಂತ ಹೇಳ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಿದ್ರು. ಬಟ್ ಅವರು ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ ಅವ್ರ ಮನೆಗೆ ಬಂದ್ರು, ಡಿಸ್ಚಾರ್ಜ್ ಆಗಿ, ಇನ್ನ ನನ್ನ ಕೈಯಲ್ಲಿ ಬದುಕಕ್ಕಾಗಲ್ಲ, ನನ್ನ ಮಕ್ಕಳನ್ನ ಪೋಷಿಸಕ್ಕಾಗಲ್ಲ, ನನ್ನ ಹೆಂಡತಿನ ಪೋಷಿಸಕ್ಕಾಗಲ್ಲ ಅಂತ ಹೇಳಿ ವಿಷ ತಗೊಂಡು ಸಾಯ್ಬೇಕಿರುವಂತ ಪರಿಸ್ಥಿತಿ. ಅವಾಗ ಅವ್ರ ಮನೆಗೆ ಮತ್ತೊಂದು ಸೇವಕರು ಬಂದ್ರು, ಯೇಸುಸ್ವಾಮಿ ನಂಬಿ. ಆ ಕ್ಷಣದಲ್ಲಿ ಅವ್ರು ಯೇಸುಸ್ವಾಮಿ ನಂಬಿದ್ರು. ಇದು ಮಾತ್ರ ನನಗೆ ಡಿಟೇಲ್ಡ್, ಇದು ಮಾತ್ರ ನನಗೆ ಗೊತ್ತಿದ್ದು. ಆದ್ರೆ ನಿನ್ನೆ ಒಂದು 3-2 ದಿನಗಳ ಹಿಂದೆ ಶಿವಶಂಕರ್ ಅಂಕಲ್ ಮನೆಗೆ ಹೋದಾಗ ಲಕ್ಷ್ಮಿ ಆಂಟಿ ಅವರು ಹೇಳ್ತಿದ್ರು, ಅವಾಗ ಇನ್ ಸ್ವಲ್ಪ 1% ಜಾಸ್ತಿ ಗೊತ್ತಾಯ್ತು, ಅಷ್ಟೇ, ಜಾಸ್ತಿ ಗೊತ್ತಾಗಿಲ್ಲ, 1% ಜಾಸ್ತಿ ಗೊತ್ತಾಯ್ತು. ಏನಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಅವ್ರ ಜೊತೆ ಯಾರಾದ್ರೂ ಸುವಾರ್ತೆ ಹೇಳಿದಾರೋ ಆ ಸುವಾರ್ತೆ ಹೇಳಿದವ್ರನ್ನ ಅಂಕಲ್ ಅಷ್ಟೊಂದು ಕೇರ್ ಮಾಡದೇ ಇದ್ದಾಗ ಅವ್ರನ್ನ ಬಿಟ್ಟು, ಶಿವಶಂಕರ್ ಅಂಕಲ್ನ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಾನು ನಿನಗೆ ಸುವಾರ್ತೆ ಹೇಳದೆ ಹೋದ್ರು, ನೀನ್ ಕೇಳದೆ ಹೋದ್ರು ಪರವಾಗಿಲ್ಲ, ಆದ್ರೆ ದೇವರಿಗೆ ನೀನು ಬೇಕು ಅಂತಂದ್ರೆ ನೀನು ಮನೆಗೆ ಹೋಗೋಷ್ಟರಲ್ಲಿ ದೇವರು ನಿನ್ನ ಬಳಿಯಲ್ಲಿ ಇನ್ನೊಬ್ಬರನ್ನ ಕಳ್ಸಿಕೊಡ್ತಾರೆ ಅಂತ. ದೇವರು ನಿನ್ನ ಬಳಿಗೆ ಮತ್ತೊಬ್ಬರನ್ನ ಕಳ್ಸಿಕೊಡ್ತಾರೆ. ನನ್ನನ್ನ ರಿಜೆಕ್ಟ್ ಮಾಡಿದ್ಯಾ, ಓಕೆ, ಬಟ್ ದೇವರು ನಿನ್ನ ಬಳಿಗೆ ಮತ್ತೊಬ್ಬರನ್ನ ಕಳಿಸ್ತಾರೆ. ಆಯ್ತು, ನೋಡ್ಕೊಳ್ಳೋಣ ಬಿಡು ಅಂತ ಇವ್ರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರು. ಬೆಳಿಗ್ಗೆ 9 ಗಂಟೆಗೆ ಎಲ್ಲಾ ಅಂಗಡಿಗಳು ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಹೋಗ್ಬಿಟ್ಟು ಒಂದು ಒಳ್ಳೆ ಅಡಿಗೆ ಐಟಮ್, ಒಂದು ಒಳ್ಳೆ ನಾನ್ ವೆಜ್, ಏನೋ ಮಕ್ಳಿಗೆ ಏನ್ ಇಷ್ಟ ಅದೆಲ್ಲ ತಂದ್ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಹಂಗೆ ಒಂದು ವಿಷದ ಬಾಟ್ಲು ತಗೊಬಂದು ಸಾವಿರ. ಇದು ಕತೆ ಅಲ್ಲ ಪ್ರಿಯರೇ, ನಿಜವಾಗ್ಲೂ ನಡೆದಂತದ್ದು. ಸೊ ಈ ತರ ಆಗ್ಬೇಕು ಅಂದಾಗ ಅವರು 8 ಗಂಟೆಗೆ ರೆಡಿ ಆಗಿದ್ದಾರೆ. ಯಾರು? ಶಿವಶಂಕರ್ ಅಂಕಲ್. ಇನ್ನೇನು 9 ಗಂಟೆ ಆಗೋದಕ್ಕೆ ವೇಟ್ ಮಾಡ್ತಿದ್ದಾರೆ, ಹೋಗ್ಬಿಟ್ಟು ತಂದು ಕತೆ ಮುಗಿಸೋಣ ಅಂತೇಳಿ. 8:15 ಮತ್ತೊಬ್ಬರು ಮನೆಗೆ ಬಂದಿದ್ದಾರೆ. ಅವ್ರ ಹೆಸರು ರೆಡ್ಡಿ ಎಂಬುದಾಗಿ, ರೆಡ್ಡಿ ಅಂಕಲ್. ಸೊ ರೆಡ್ಡಿ ಅಂಕಲ್ ಅವ್ರು ಬಂದ್ಬಿಟ್ಟು ಮತ್ತೆ ಅವರಿಗೆ ಸುವಾರ್ತೆ ಹೇಳಿದ ತಕ್ಷಣ ಪ್ರೇರಣೆ ನಿಜವಾಗ್ಲೂ ಅವರ ಮನಸ್ಸಿನಲ್ಲಿ ಎಂತಹ ಬದಲಾವಣೆ ಬಂತೋ ಗೊತ್ತಿಲ್ಲ. ಇವತ್ತಿನವರೆಗೂ ಅವರು ಸಜೀವರಾಗಿದ್ದಾರೆ. ಅವರ ಮಕ್ಕಳು ಉದ್ದ ಮಕ್ಕಳಾಗಿದ್ದಾರೆ. ಅವರು ದೇವರ ಸೇವೆಯನ್ನು ಮಾಡೋದಕ್ಕೆ ನಿಂತಿದ್ದಾರೆ. ಅಂದರೆ ದೇವರಿಗೆ ನಾವು ಬೇಕು ಅಂತ ಅಂದ್ಕೊಂಡ್ರೆ ಪ್ರಿಯರೇ, ಇಟ್ ಈಸ್ ಎ ಮ್ಯಾಟರ್ ಆಫ್ 2 hours. ಇನ್ನೊಂದು 2 ಅವರ್ ಅಲ್ಲ ಪ್ರಿಯರೇ, ಇನ್ನೊಂದು 1/2 hour ಲೇಟ್ ಆಗಿದ್ರೆ ಶಿವಶಂಕರ್ ಅನ್ನೋನು ಮನೇಲಿ ಇರ್ತಿರ್ಲಿಲ್ಲ. ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತಗೊಂಡ್ಬರಕ್ ಹೋಗ್ತಿದ್ರು 1/2 hour ಅಲ್ಲಿ. ಬಟ್ ದೇವರಿಗೆ ನೀನು ನಾನು ಬೇಕೆನ್ನುವಂತ ಸಂಕಲ್ಪ ಇದ್ದರೆ ಪ್ರಿಯರೇ, ಇಟ್ ಮೇ ಬಿ ಎ ಸೆಕೆಂಡ್, ಆ 1 ಸೆಕೆಂಡ್ ಅಲ್ಲಿ ದೇವರು ನನ್ನನ್ನು ಆರಿಸಿಕೊಳ್ತಾರೆ. ಅದು ದೇವರ ಮೇಲೆ ನಾವು ಇಡಬೇಕಾಗಿರುವಂತಹ ನಂಬಿಕೆ. ನಮ್ಮ ಕಣ್ಣಿನ ಮುಂದೆ ಬರುವಂತ ಯಥಾರ್ಥ ಸಂಘಟನೆಗಳು ನಮ್ಮ ಕಣ್ಣಿನ ಮುಂದೆ ಬಂದಾಗ ಪ್ರಿಯರೇ, ಅದನ್ನ ನಾವು ಬಿಡಬಾರದು. ಅದರಿಂದ ನಾವು ಕಲ್ತ್ಕೊಳ್ಳೋದು ತುಂಬಾ ಇರುತ್ತೆ ಪ್ರಿಯರೇ. 1/2 hour ಲೇಟ್ ಆಗಿ ಹೋಗ್ಬೋದು ಅಲ್ಲ ಅಂತ ಹೇಳ್ಬಿಟ್ಟು ರೆಡ್ಡಿ ಅಂಕಲ್ ಅಂದ್ಕೊಂಡಿದ್ರೆ, 1/2 hour ಲೇಟ್ ಆಗಿ ಆಗ್ಬೋದು ಅಂತ ರೆಡ್ಡಿ ಅಂಕಲ್ ಒಂದ್ ವೇಳೆ ಅಂದ್ಕೊಂಡಿದ್ರೆ, ಇವತ್ತು ಶಿವಶಂಕರ್ ಫ್ಯಾಮಿಲಿ ಇರ್ತಿರ್ಲಿಲ್ಲ, ಶಿವಶಂಕರ್ ಅನ್ನೋ ಹೆಸರು ಇರ್ತಿರ್ಲಿಲ್ಲ. ಜಸ್ಟ್ ಇಟ್ಸ್ ಎ ಮ್ಯಾಟರ್ ಆಫ್ half an hour. ಹಾಗಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರ ಒಂದು ಆಳ್ವಿಕೆ ಇದೆಯಾ, ದೇವರ ಒಂದು ನಡೆಸುವಿಕೆ ಇದೆಯಾ ಪ್ರಿಯರೇ? ಆ ದೇವರ ನಡೆಸುವಿಕೆ ಇದೆ ಇದ್ದರೆ ಅದ್ಭುತಗಳು ನಡೆಯುತ್ತೆ. ಅದ್ಭುತಗಳಂತಂದ್ರೆ ಏನೋ ಗೊತ್ತಾ ಪ್ರಿಯರೇ? ಮ್ಯಾಜಿಕ್ ಅಲ್ಲ. ಮ್ಯಾಜಿಕ್ ಅಂತಂದ್ರೆ ಇರೋದನ್ನ ಮತ್ತೆ ತೋರಿಸೋದು ಮ್ಯಾಜಿಕ್. ಅದ್ಭುತ ಅಂತಂದ್ರೆ ಏನೋ ಗೊತ್ತಾ? ಇಲ್ಲದೇ ಇರುವುದನ್ನು ಕೂಡ ಇದ್ದ ಹಾಗೆ ಬರಮಾಡುವಂತದ್ದು ಅದ್ಭುತ. ನಮ್ಮ ಜೀವನದಲ್ಲಿ ಅಂತಹ ಅದ್ಭುತಗಳನ್ನ ನಾವು ನೋಡಬೇಕಾ? ಆದ್ರೆ ಯೇಸುಸ್ವಾಮಿ ಹೇಳ್ತಿದ್ದಾನೆ, ನಂಬುವವನಿಗೆ ಎಲ್ಲವೂ ಸಾಧ್ಯ. ನಂಬುವವನಿಗೆ ಎಲ್ಲವೂ ಸಾಧ್ಯ. ಅರ್ಥ ಆಗ್ತಿದೆಯಾ ಪ್ರಿಯರೇ? ನಂಬುವವನಿಗೆ ಎಲ್ಲವೂ ಸಾಧ್ಯ. ಶಿವಶಂಕರ್ ಅಂಕಲ್ ಅವರ ಜೀವನವನ್ನು ನಾನು ಯಾಕೆ ಹೇಳಿದೆ ಅಂತಂದ್ರೆ, ಅದು ನಿಜ. ನಾವು ಆ ಒಂದು ಸ್ಥಿತಿಯಲ್ಲಿ, ಆ ಒಂದು
ಈ ಸಂದರ್ಭ ಈ ಒಂದು ಸಂಘಟನೆ ನಡೆದು 20 ವರ್ಷಗಳಾಗಿದೆ. ನಾನು ಹೇಳ್ತಿರುವಂತ ಸಂಘಟನೆ ನಾನು ಹುಟ್ಟಿದಾಗ ಬಿಫೋರ್ 20 years ನಡೆದಿರುವಂತ ಸಂಘಟನೆ. ನಾನು ಇವಾಗ ಹೇಳಿದ್ದೆ ನಿಮಗೆ 20 ವರ್ಷಗಳ ಹಿಂದೆ ಒಂದು ½ ಲೇಟ್ ಆಗಿದ್ದಿದ್ರೆ ಇವತ್ತು ಶಿವಶಂಕರ್ ಅನ್ನುವಂತ ಫ್ಯಾಮಿಲಿ ನಮ್ಗೆ ಕಾಣಿಸ್ತಿರ್ಲಿಲ್ಲ, ಅವರ ವಂಶ ನಮ್ಗೆ ಕಾಣಿಸ್ತಿರ್ಲಿಲ್ಲ. ಆದರೆ ದೇವರಿಗೆ ಶಿವಶಂಕರ್ ಅನ್ನುವಂತ ಫ್ಯಾಮಿಲಿ ಕಾಣಿಸ್ಬೇಕು, ಅವರ ರಕ್ಷಣೆಗೆ ಬರಬೇಕೆನ್ನುವಂಥದ್ದು ಆತನ ಸಂಕಲ್ಪ. ½ ಮುಂದೆ ರೆಡ್ಡಿ ಅಂಕಲ್ ಅವರು ಬಂದರು, ಹೇಳ್ತಿದ್ದಾರೆ ಯೇಸು ಸ್ವಾಮಿ ನಂಬಿ, ನಿಮಗೆ ಕಷ್ಟ ಇದೆ ಅಂತ ನಾನು ಕೇಳ್ಪಟ್ಟೆ, ಯೇಸು ಸ್ವಾಮಿನ ನಂಬಿ. ಆವಾಗ ನಂಬಿರುವಂತ ಯೇಸು ಸ್ವಾಮಿಯನ್ನು ಇವತ್ತಿನವರೆಗೂ ಅವರು ಬಿಟ್ಟಿಲ್ಲ ಪ್ರಿಯರೇ, ಇವತ್ತಿನವರೆಗೂ ಅವರು ಬಿಟ್ಟಿಲ್ಲ. ಅದಕ್ಕಾಗಿ ನಂಬುವವನಿಗೆ ಸಮಸ್ತವೂ ಸಾಧ್ಯ, ಸಮಸ್ತವೂ ಸಾಧ್ಯ. ಮತ್ತೊಂದು ಮಾತನ್ನು ನಾವು ಬೈಬಲಲ್ಲಿ ನೋಡ್ಕೊಳ್ಳೋಣ. ಲೂಕನು ಬರೆದಂತಹ ಸುವಾರ್ತೆ, ಲೂಕನು ಬರೆದಂತಹ ಸುವಾರ್ತೆ 18ನೇ ಅಧ್ಯಾಯ 42ನೇ ವಚನ. ಲೂಕನು ಬರೆದಂತಹ ಸುವಾರ್ತೆ 18ನೇ ಅಧ್ಯಾಯ 42ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೇಸು ಅವರಿಗೆ ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ಈ ಸಂದರ್ಭ ಯಾವ್ದಪ್ಪ ಅಂತಂದ್ರೆ, ಯೇಸು ಸ್ವಾಮಿ ರೋಡ್ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಅವಾಗ ರೋಡ್ ಪಕ್ಕದಲ್ಲಿ ಭಿಕ್ಷೆ ಬೇಡುತ್ತಿರುವಂತಹ ಇಬ್ಬರು ಕುರುಡರಿದ್ದಾರೆ. ಯಾರಿದ್ದಾರೆ? ಕುರುಡರಿದ್ದಾರೆ. ಈ ಕುರುಡರಿಗೆ ಒಂದು ವಿಷಯ ಕೇಳಲ್ಪಟ್ಟಿತ್ತು, ಏನಂತಂದ್ರೆ ಯೇಸು ಸ್ವಾಮಿ ನಾವು ಭಿಕ್ಷೆ ಬೇಡುವಂತ ದಾರಿಯಲ್ಲೇ ಹೋಗ್ತಾರೆ ಅಂತ. ಇಮಿಡಿಯೇಟ್ ಆಗಿ ಇಬ್ಬರು ಕುರುಡರಲ್ಲಿ ಒಬ್ಬ ಕುರುಡನ ಅಂತಾನೆ, ಸ್ವಾಮಿಯೇ ನನ್ನ ರಕ್ಷಕನೇ ಅಂತ ಕಿರ್ಚಾಡ್ತಿದ್ದಾನೆ. ಯೇಸು ಸ್ವಾಮಿ ಹೋಗ್ತಿದ್ರೆ ಕಿರ್ಚಾಡ್ತಿದ್ದಾನೆ. ಯೇಸು ಸ್ವಾಮಿ ಒಬ್ಬರೇ ಹೋಗ್ತಿದ್ದಾರ ಅಂತಂದ್ರೆ ಇಲ್ಲ, ಯೇಸು ಸ್ವಾಮಿ ಜೊತೆ ಗುಂಪಾಗಿ ಜನ ಹೋಗ್ತಿದ್ದಾರೆ. ಆ ಗುಂಪಲ್ಲಿರುವಂತ ಜನ ಹೇಳ್ತಿದ್ದಾರೆ, ಕುರುಡ ಸೈಲೆಂಟ್ ಆಗಿರು, ಯಾಕೆ ಕಿರ್ಚಾಡ್ತಿದ್ಯಾ? ಹೋಗ್ತಿರೋರು ಯಾರು ಅನ್ಕೊಂಡಿದ್ಯಾ? ಸಾಮಾನ್ಯವಾದಂತಹ ಮನುಷ್ಯ ಅನ್ಕೊಂಡಿದ್ಯಾ? ಮಹೋನ್ನತನು. ನೀನ್ ಯಾಕೆ ಕಿರ್ಚಿದ್ಯಾ? ರೋಡ್ ಪಕ್ಕದಲ್ಲಿ ಕುತ್ಕೊಂಡು ಸೈಲೆಂಟ್ ಆಗಿರು. ಅವ್ರು ಹೇಳ್ತಿದ್ರೆ ಕಿರ್ಚಾಡೋದು ಜಾಸ್ತಿ ಮಾಡ್ತಿದ್ದಾನೆ ಆ ಕುರುಡನು. ಅವಾಗ ಕಿರ್ಚಾಟವನ್ನು ಯೇಸು ಸ್ವಾಮಿ ಕೇಳಿ, ಯಾರು ಕಿರಿಸ್ತಿದ್ದಾರೆ? ಅದೊಬ್ಬ ಇದನ್ ಬಿಡಿ, ಅವ್ನು ಕುರುಡ ಅವ್ನು ಕಿರಿಸ್ತಿದ್ದಾನೆ. ಬರ ಕೇಳಿ, ಏನಪ್ಪಾ ಏನ್ ಬೇಕು ಅಂತ ನನ್ನನ್ನ ನೀನ್ ಕಿರಿಸ್ತಿದ್ಯಾ? ಸ್ವಾಮಿ, ನನ್ನ ಜೀವನದಲ್ಲಿ ಏನೂ ಇಲ್ಲ, ನಾನು ಹುಟ್ಟಾಗಿಂದ ಲೋಕನ ನೋಡಿಲ್ಲ, ನನಗೆ ಕಣ್ಣು ಪ್ರಸಾದಿಸು, ನನಗೆ ದೃಷ್ಟಿ ಪ್ರಸಾದಿಸು. ಆಯ್ತು, ನಂಬ್ತೀಯ ನೀನು? ಖಂಡಿತವಾಗಿ ಸಂಪೂರ್ಣವಾಗಿ ನಂಬ್ತೇನೆ ದೇವರೇ. ಆದರೆ ನೀನು ನಂಬಿದಂತೆ ನನ್ನ ಕಣ್ಣುಗಳು ಬರುತ್ತೆ, ಹೋಗು. ಯೇಸು ಸ್ವಾಮಿ ಅಲ್ಲಿ ಮ್ಯಾಜಿಕ್ ಮಾಡಿಲ್ಲ, ಕಣ್ಣು ಮೇಲೆ ಕೈ ಇಟ್ಟು ಅದು ಮಾಡಿ ಇದು ಮಾಡಿ ಏನೋ ದೊಡ್ಡ ಮ್ಯಾಜಿಕ್ ಮಾಡಿಲ್ಲ. ನಿನ್ನ ನಂಬಿಕೆ ನಿನಗೆ ಕಣ್ಣುಗಳನ್ನು ಕೊಡುತ್ತೆ, ಹೋಗು. ಪ್ರಿಯರೇ, ಹುಟ್ಟಿನಂದಿನಿಂದ ಕಣ್ಣುಗಳನ್ನು ಕಾಣದೆ ಲೋಕವನ್ನು ನೋಡದೆ ಇರುವಂತಹ ಮನುಷ್ಯನಲ್ಲಿ ದೇವರಿಗೆ ಇಷ್ಟವಾದಂಥದ್ದು ಏನಂತಂದ್ರೆ ನಂಬಿಕೆ. ಎಂತಹ ನಂಬಿಕೆ ಅಂತಂದ್ರೆ, ಯೇಸು ಸ್ವಾಮಿ ಬಳಿಗೆ ಹೋದ್ರೆ ನನ್ನ ಕಣ್ಣುಗಳು ಬರುತ್ತೆ, ಅದು ಮಾತ್ರ ಆ ಕುರುಡನಿಗೆ ಗೊತ್ತು, ಬೇರೆ ಏನು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ. ಯೇಸು ಸ್ವಾಮಿ ಹತ್ರ ನಾನು ಹೋಗಬೇಕು, ಯೇಸು ಸ್ವಾಮಿಯಿಂದ ನನ್ನ ಕಣ್ಣುಗಳನ್ನ ಪಡೆದುಕೊಳ್ಳಬೇಕು. ಅವಾಗ ಯೇಸು ಸ್ವಾಮಿ ಒಂದೇ ಒಂದು ಲೈನ್ ಹೇಳ್ತಿದ್ದಾರೆ, ನಿನ್ನ ನಂಬಿಕೆ ನನಗೆ ಕಣ್ಣುಗಳನ್ನ ಕೊಡುತ್ತೆ. ಆ ಮಾತನ್ನು ಓದಿ ದಯಮಾಡಿ. ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ. ನಿನಗೆ ಕಣ್ಣು ಬರಲಿ, ಒಂದು ನಿನ್ನ ನಂಬಿಕೆ ನನಗೆ ಸ್ವಸ್ಥ ಮಾಡಿತು. ಕಣ್ಣು ಬಂದಿದೆ ಅಂತಂದ್ರೆ ನಾನೇನೋ ದೊಡ್ಡ ಕಾರ್ಯ ಮಾಡಿದ್ದೀನಿ ಅಂತ ನೀನು ಅನ್ಕೊಳ್ಬೇಡಪ್ಪ. ನನಗಿಂತ ದೊಡ್ಡವನು ಒಬ್ರು ಇದ್ದಾರೆ, ಆತನ ಮೇಲೆ ನೀನು ನಂಬಿಕೆ ಇಟ್ಟಿದೀಯಲ್ಲ, ಆ ನಂಬಿಕೆ ನನಗೆ ಸ್ವಸ್ಥತೆ ಮಾಡಿತು. ಪ್ರಿಯರೇ, ನಮ್ಮ ಜೀವನದಲ್ಲೂ ಗೊತ್ತಾ ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಾವು ನಂಬಿಕೆಯಲ್ಲಿ 1% ಕೂಡ ಕಡಿಮೆ ಆಗಬಾರದು ಪ್ರಿಯರೇ. 1% ಅನೇಕ ಅದ್ಭುತಗಳನ್ನ ಮಾಡುತ್ತೆ, 1% ಅನೇಕ ಅದ್ಭುತಗಳನ್ನ ಮಾಡುತ್ತೆ. ನೋಡಿ, 99 ತಗೊಂಡಿರೋನು ಫಸ್ಟ್ ರ್ಯಾಂಕ್ ತಗೊಂಡಿದ್ರೆ 100 ತಗೊಂಡಿರೋನು ಇನ್ಯಾವ ರ್ಯಾಂಕ್ ಅಲ್ಲಿ ಇರ್ಬೇಕು ಹೇಳಿ? ಒಂದೇ ತಾನೇ ಹೆಚ್ಚು ಕಡಿಮೆ ಅವ್ರಿಗೆ ಇವರಿಗೆ. 99 100 ಒಂದೇ ಮಾರ್ಕ್ ಹೆಚ್ಚು ಕಡಿಮೆ. ಆದ್ರೂ ಕೂಡ 99 ಇಲ್ಲಿರೋನು ಯಾಕೆ ಸೆಕೆಂಡ್ ರ್ಯಾಂಕ್ ಬಂದ, 100 ಅಲ್ಲಿರೋನು ಯಾಕೆ ಫಸ್ಟ್ ರ್ಯಾಂಕ್ ಬಂದ? ಒಂದು ಆ ಕಡೆ ಈ ಕಡೆ ಹಾಕೊಂಡ್ಬಿಟ್ಟು 99 ಅಲ್ಲಿರೋನು ಕೂಡ 100 ಫಸ್ಟ್ ರ್ಯಾಂಕ್ ಅಲ್ಲಿ ಹಾಕ್ಬೋದಲ್ಲ? ಇಲ್ಲ. 100 ತಗೊಂಡವನಿಗೆ 100, 99 ತಗೊಂಡವನಿಗೆ 99. ದೇವರ ವಿಷಯದಲ್ಲೂ ಕೂಡ, ನಮ್ಮ ನಂಬಿಕೆಯ ವಿಷಯದಲ್ಲೂ ಕೂಡ ಪ್ರಿಯರೇ,
1% ಕೂಡ ನಾವು ಕಡಿಮೆ ಮಾಡ್ಕೊಳ್ಳಬಾರದು ದೇವರ ಮೇಲಿರುವಂತಹ ನಂಬಿಕೆ. ಆ ಕುರುಡನನ್ನು ನೋಡಿ ನಾವು ಕಲ್ತ್ಕೊಳ್ಬೇಕು. ಸ್ವಾಮಿ ಸ್ವಾಮಿ ಅಂತ ಕಿರ್ಚಾಡ್ತಿದ್ದಾನೆ, ಯಾಕಪ್ಪ ಅಂತಂದ್ರೆ ನಿನ್ನಿಂದ ನನ್ಗೊಂದು ಕೆಲಸ ಆಗ್ಬೇಕು. ನಂಬ್ತೀಯಾ? ಏನ್ ಕೆಲಸ ಆಗುತ್ತೆ ಅಂತ ಕೇಳಿ, ನಂಬ್ತಿದ್ಯಾ? ಎಸ್, ನಾನು ನಂಬ್ತಿದ್ದೇನೆ. ಆದರೆ ನೀನು ನಂಬಿದ ಹಾಗೆ ನನಗೆ ದೃಷ್ಟಿ ಬಂತು. ಮತ್ತೊಂದು ಸಂದರ್ಭ ಅದೇ ಲೂಕನು ಬರೆದಂತ ಸುವಾರ್ತೆಯಲ್ಲಿ, ಮತ್ತೊಂದು ಸಂದರ್ಭ ಅದೇ ಲೂಕನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ, ಲೂಕನು ಬರೆದಂತಹ ಸುವಾರ್ತೆ 8ನೇ ಅಧ್ಯಾಯ 47-48ನೇ ವಚನ. ಲೂಕನು ಬರೆದಂತಹ ಸುವಾರ್ತೆ 8ನೇ ಅಧ್ಯಾಯ 47 ಮತ್ತು 48ನೇ ವಚನ. ಆ ಹೆಂಗಸು, ಯಾವ ಹೆಂಗಸು? ಈ ಹೆಂಗಸು ಯಾರಂತಂದ್ರೆ ಕಳೆದ ಕೆಲವು ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ನರಳಾಡುತ್ತಿರುವಂತ ಹೆಂಗಸು. ಆ ಹೆಂಗಸು ತಾನು ಮರೆಯಾಗಿಲ್ಲವೆಂದು ತಿಳಿದು ನಡುಗುತ್ತಾ ಬಂದು ಯಾರಿಗೆ? ಯೇಸು ಸ್ವಾಮಿಗೆ, ಆತನಿಗೆ ಅಡ್ಡ ಬಿದ್ದು ತಾನು ಇಂಥ ಕಾರಣದಿಂದ, ಎಂಥ ಕಾರಣ ಅಂತಂದರೆ ಸುಮಾರು ವರ್ಷಗಳಿಂದ ನನ್ನ ಮೈ ರಕ್ತ ಕುಸುಮ ರೋಗದಿಂದ ನಾನು ನರಳಾಡ್ತಿದ್ದೇನೆ ಸ್ವಾಮಿ. ನೀವು ಈ ಗುಂಪಲ್ಲಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಹಾಗಾಗಿ ನಿನ್ನ ದೇಹದ ಮೇಲಿರುವಂತ ವಸ್ತ್ರದ ತುದಿಯನ್ನು ಹಿಡಿದುಕೊಂಡರೆ ನನಗೆ ಸ್ವಸ್ಥತೆ ಆಗುತ್ತೆ ಅಂತ ನಾನು ನಂಬುದೆ. ಹಾಗಾಗಿ ಗುಂಪಲ್ಲಿ ನೀನಿದ್ದಾಗ ಸ್ವಾಮಿ, ಎಲ್ಲೋ ನಿನ್ನ ಬಟ್ಟೆಯಲ್ಲಿ ಒಂದು ತುದಿಯನ್ನ ನನ್ನ ಕೈಯಿಂದ ಟಚ್ ಮಾಡಿದೆ ಎಂದು ಹೇಳಿದಳು. ಎಂತ? ಈತನನ್ನು ಮುಟ್ಟಿದೆನೆಂತಲೂ ಮುಟ್ಟಿದ ಕೂಡಲೇ ನನಗೆ ವಾಸಿ ಆಯಿತು ಎಲ್ಲಾ ಜನರ ಮುಂದೆ ತಿಳಿಸಿದಳು. ಮುಟ್ಟಿದ ತಕ್ಷಣ ಏನಾಯ್ತಂತೆ? ವಾಸಿ ಆಯ್ತು. ಯೇಸು ಆಕೆಗೆ, ಮಗಳೇ, ಮೈ ಡಾಟರ್, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿನಗೆ ರಕ್ತ ಕುಸುಮ ರೋಗ ಇದೆ, ಅನೇಕ ವರ್ಷದಿಂದ ನೆರಳಾಡ್ತಿದೀಯಾ, ಆದರೆ ನಿನ್ನಲ್ಲಿರುವಂತ ನಂಬಿಕೆ ಇದೆ ನೋಡು. ನನ್ನ ಮುಂದೆ ನೀನು ಪ್ರತ್ಯಕ್ಷವಾಗ್ಬಿಟ್ಟು ನನ್ನ ಮುಂದೆ ನೀನು ಏನೋ ಕೇಳ್ಬಿಟ್ಟು ಮಾಡ್ಬೇಕು ಅಂತ ನೀನು ಹೆದರದೆ, ಆದ್ರೆ ನೀನ್ ಮಾಡಿರುವಂತ ಕೆಲಸ ಇದೆ ನೋಡು. ಆ ಕೆಲಸನೂ ನನಗೆ ತಪ್ಪನ್ಸಿಲ್ಲ, ಆದ್ರೆ ಆ ಕೆಲಸ ಮಾಡ್ಬೇಕಾದ್ರೆ ನೀನ್ ನಂಬಿದ್ಯಾ ನೋಡು. ಆ ನಂಬಿಕೆ ನಂಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಿನ್ನ ನಂಬಿಕೆ ನನ್ನನ್ನು ಸ್ವಸ್ಥ ಮಾಡಿತು. ಸಂತೋಷದಿಂದ ಹೋಗು, ಸಮಾಧಾನದಿಂದ ಹೋಗು. ಬೇರೆ ನಂಬಿಕೆ ಅದ್ಭುತಗಳನ್ನ ಮಾಡುತ್ತಾ? ಎಸ್, ಅಫ್ಕೋರ್ಸ್ ಅದ್ಭುತಗಳನ್ನ ಮಾಡುತ್ತೆ ನಮ್ಮಲ್ಲಿರುವಂತಹ ನಂಬಿಕೆ. ನಂಬಿಕೆ ಅನ್ನುವಂಥದ್ದು ಕೇವಲ 3 ಅಕ್ಷರಗಳಿಂದ ತುಂಬಿರುವಂತದ್ದೇ ಆಗಿರಬಹುದು, ಆದರೆ ಅನೇಕ ಅದ್ಭುತಗಳನ್ನ ಅದು ಮಾಡುವುದಕ್ಕೆ ಸಾಧ್ಯ. ನಾವು ನೋಡಿಕೊಂಡೆವು, ಕುರುಡನಿಗೆ ಕಣ್ಣುಗಳನ್ನು ಬಂದಿತ್ತು, ರಕ್ತ ಕುಸುಮ ರೋಗದಿಂದ ನರಳಾಡುತ್ತಿರುವಂತಹ ಹೆಂಗಸಿಗೆ ನಂಬಿಕೆಯಿಂದ ಏನಾಯ್ತು ಹೇಳಿ? ಸ್ವಸ್ಥತೆ ಆಯಿತು. ಇವತ್ತು ನಿಮ್ಮ ನಂಬಿಕೆ ಆ ಸ್ಥಿತಿಯಲ್ಲಿದೆಯಾ ಕಂಪೇರ್ ಟು ರಕ್ತ ಕುಸುಮ ರೋಗಿ, ಕಂಪೇರ್ ಟು ಆ ಕುರುಡನು? ನಂಬಿಕೆ ಎಂಬುವಂತ ತಕ್ಕಡಿಯಲ್ಲಿ ಒಂದು ಕಡೆ ರಕ್ತ ಕುಸುಮ ರೋಗಿಯನ್ನು, ಇನ್ನೊಂದು ಕಡೆ ವಿಲ್ಸನ್ನ ಕುಂಡಿಸಿದ್ರೆ ಯಾರದು ಕೆಳಗಡೆ ಹೋಗುತ್ತೆ? ಯಾರ ನಂಬಿಕೆ ತೂಕ ಜಾಸ್ತಿ ಇದೆ ಅಂತಂದ್ರೆ ರಕ್ತ ಕುಸುಮ ರೋಗಿ ಇದೆ. ವಿಲ್ಸನ್ ಎದ್ದು ಬಿಡ್ತಾನೆ. ರಕ್ತ ಕುಸುಮ ರೋಗಿ ಆ ತಕ್ಕಡಿಯಲ್ಲಿ ಕೂತಿದ ತಕ್ಷಣ ವಿಲ್ಸನ್ ಏನಾಗ್ತಾನೆ? ಎದ್ದು ಬಿಡ್ತಾನೆ, ಮೇಲಕ್ಕೆ ಹೋಗ್ಬಿಡ್ತಾನೆ. ಯಾಕೆಂತಂದ್ರೆ ವಿಲ್ಸನ್ ಅಲ್ಲಿ ಇಲ್ವಾ ನಂಬಿಕೆ ಇದೆ, ಬಟ್ ಅಂಥ ನಂಬಿಕೆ ಇಲ್ಲ. ನಂಬಿಕೆ ಇದೆ ಏನಂತ? ದೇವರಿದ್ದಾನೆ, ದೇವ್ರನ್ನ ನಾವು ನಂಬಿ, ಈ ನಂಬಿಕೆ ಮಾತ್ರ ಇದೆ ವಿಲ್ಸನ್ ಅಲ್ಲಿ. ಆದರೆ ಆಕೆಯಲ್ಲಿರುವಂತ ನಂಬಿಕೆ ಏನೋ ಗೊತ್ತಾ? ಆತನು ಲೋಕ ರಕ್ಷಕನು, ಆತನು ಮಹೋನ್ನತನು, ಆತನ ಅದ್ಭುತಗಳನ್ನು ಮಾಡುವುದಕ್ಕೆ ಸಾಧ್ಯ, ಆತನನ್ನು ನಂಬಿದರೆ ನಾನು ಏನಾದರೂ ಕೂಡ ಮಾಡಬಲ್ಲೆ ಎನ್ನುವಂತ ನಂಬಿಕೆ ಆ ರಕ್ತ ಕುಸುಮ ರೋಗಿಯಲ್ಲಿ ಇದೆ ಪ್ರಿಯರೇ. ನಂಬಿಕೆ ಎಂಬುವಂತ ತಕ್ಕಡಿಯಲ್ಲಿ ನಾವು ನೀವು ನಿಲ್ಲೋದಕ್ಕೆ ಸಾಧ್ಯವಾಗುತ್ತಾ? ಪುನರುತ್ಥಾನದ ದಿನದಲ್ಲಿ ಆ ಒಂದು ರಕ್ತ ಕುಸುಮ ರೋಗಿ ನಂಬಿಕೆ ವಿಷಯದಲ್ಲಿ ನಮ್ಮನ್ನ ಕ್ವಶನ್ ಮಾಡ್ತಾಳೆ. ಏನಂತ? ಅಯ್ಯೋ ವಿಲ್ಸನ್, ಏನಪ್ಪ ಮಾಡಿದೆ ನೀನು? ಏನ್ ಮಾಡಿದೆ ನೀನು? ನನಗಿಂತ ಜಾಸ್ತಿ ಗೊತ್ತು ತಾನೆ ಯೇಸು ಸ್ವಾಮಿ ಬಗ್ಗೆ, ನನಗಿಂತ ಹೆಚ್ಚಾಗಿ ತಿಳ್ಕೊಂಡೆ ತಾನೆ ಯೇಸು ಸ್ವಾಮಿ ಬಗ್ಗೆ, ಮತ್ತೆ ಯಾಕೆ ನಂಬಿಲ್ಲ? ನನಗೆ ಗೊತ್ತಿರೋದು ಬರೀ 2 ಲೈನು, ಆತನು ಲೋಕ ರಕ್ಷಕ ಅಂತ ಗೊತ್ತು, ಆತನು ದೇವರಂತ ಗೊತ್ತು, ಬರೀ ಅಷ್ಟು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನನಗೆ. ನಿನಗೆ ಆತನು ಲೋಕ ರಕ್ಷಕನು ಎಂದು ಗೊತ್ತು, ಆತನನ್ನು ನಂಬಿದರೆ ಪರಲೋಕ ಎಂದು ಗೊತ್ತು, ಆತನು ಸಿದ್ಧ ಮಾಡ್ತಿದ್ದಾನೆ ಅಂತ ಗೊತ್ತು, ಪ್ರಾಣ ಕೊಟ್ಟಿದ್ದಾನೆ ಅಂತ ಎಲ್ಲ ಗೊತ್ತು ನಿನಗೆ. ಯಾಕಪ್ಪ ನಂಬಿಲ್ಲ ನೀನು? 2 ಲೈನ್ ತಿಳ್ಕೊಂಡಿರೋ ನಾನೇ ಇಷ್ಟು ನಂಬಿರಬೇಕಾದ್ರೆ
ಯೇಸು ಕ್ರಿಸ್ತನ ಜೀವನವನ್ನೇ ಅರಿತಿರುವಂತಹ ನೀನು ಇನ್ನೆಷ್ಟು ತಿಳ್ಕೊಳ್ಬೇಕಪ್ಪ ಪ್ರಿಯರೇ. ಆ ಒಂದು ಪ್ರಶ್ನೆ ನಮ್ಮನ್ನ ಕೇಳಿದ್ರೆ ನಮ್ಮ ಹತ್ರ ನಿಜವಾಗ್ಲೂ ಸಮಾಧಾನ ಉತ್ತರ ಸಿದ್ಧ ಮಾಡಿಕೊಂಡಿದ್ದೇವಾ ಪ್ರಿಯರೇ? ನಂಬಬೇಕು ಪ್ರಿಯರೇ, ದೇವರನ್ನ ನಂಬಬೇಕು ಪ್ರಿಯರೇ. ಅಬ್ರಹಾಮನನ್ನು ನಂಬಿಕೆಗೆ ತಂದೆ ಎಂದು ಹೇಳಿದಾನೆ ದೇವರು. ವಿಶ್ವಾಸಿಗಳಿಗೆ ತಂದೆ. ಏನ್ ಕಾಣಿಸ್ತು ಅಬ್ರಹಾಮನಲ್ಲಿ ದೇವರಿಗೆ? ಏನ್ ಕಾಣಿಸುದು? ಅಬ್ರಹಾಮನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಅಬ್ರಹಾಮನನ್ನ ದೇವರು ಕರೀತಿದ್ದಾನೆ, ಅಬ್ರಹಾಮನೇ, ನೀನು ನಿನ್ನ ಮನೆಯನ್ನು, ನಿನ್ನ ತಂದೆಯನ್ನು, ನಿನ್ನ ಕುಟುಂಬವನ್ನು, ನಿನ್ನ ದೇಶವನ್ನು, ಮನೆ ಓಕೆ, ಕುಟುಂಬ ಓಕೆ, ತಂದೆಯ ಓಕೆ, ದೇಶವನ್ನೇ ಬಿಟ್ಟು ಬಿಡಬೇಕು. ಪ್ರಿಯರೇ, ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಬಾರ್ಡರ್ಗೆ ಹೋದ್ರೆ ಅಲ್ಲಿ ಭಾಷೆನೇ ಚೇಂಜ್ ಆಗಿರುತ್ತೆ, ಹೌದಾ? ನಮ್ಮ ಪಕ್ಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲುಗು, ಅದಕ್ಕಿಂತ ಸ್ವಲ್ಪ ಕೆಳಗಡೆ ಹೋದ್ರೆ ಚೆನ್ನೈ ತಮಿಳುನಾಡು ಬರುತ್ತೆ, ಅಲ್ಲಿ ತಮಿಳ್. ಇನ್ನು ಸ್ವಲ್ಪ ಮೇಲಕ್ಕೆ ಹೋದ್ರೆ ಮಹಾರಾಷ್ಟ್ರ, ಅಲ್ಲಿ ಹಿಂದಿ. ಇನ್ನು ಸ್ವಲ್ಪ ಮೇಲಕ್ಕೆ ಹೋದ್ರೆ ಅಲ್ಲಿ ಅಸ್ಸಾಂ, ಅಲ್ಲಿ ಬೇರೆ ಭಾಷೆ, ಅಸ್ಸಾಮಿ ಭಾಷೆ. ಅಂದ್ರೆ ಒಂದು ರಾಷ್ಟ್ರ ದಾಟಬೇಕಂದ್ರೇನೆ ನಾವು ತುಂಬಾ ಕಷ್ಟ ಪಡ್ತೇವೆ. ಅಲ್ಲಿ ಭಾಷೆನೇ ಬರಲ್ಲ, ನಾನು ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಲಿ ಅಂತ. ಅಬ್ರಹಾಮನಿಗೆ ದೇವರು ಹೇಳ್ತಿದ್ದಾನೆ, ನಿನ್ನ ದೇಶವನ್ನು ಬಿಟ್ಟು ಬಾ, ದೇಶವನ್ನೇ ಬಿಟ್ಟು ಬಾ. ಆಗ ಅಬ್ರಹಾಮನ್ ಏನ್ ಹೇಳಿರ್ಬೇಕು, ಸ್ವಾಮಿ ಏನಪ್ಪ ಮಾತಾಡ್ತಿದ್ದೆ ನೀನು? ನನಗ್ ಬರೋದು ಒಂದೇ ಭಾಷೆ, ನನಗಿರೋದು ಒಂದೇ ಹೆಂಡತಿ, ಇವರೆಲ್ಲಾರನ್ನು ಕರ್ಕೊಂಡು ಹೋಗ್ಬಿಟ್ಟು ದೇಶ ಬಿಟ್ಟೇ ಹೋಗುವಂತಿದ್ಯಲ್ಲ, ಎಲ್ಲಿಗೆ ಹೋಗ್ಲಿ ನಾನು? ಹೋಗ್ಲಿ ರೂಟ್ ಮ್ಯಾಪ್ ಏನಾದ್ರು ಇದೆಯಾ ಅಂತ ಕೇಳಿದ್ನ ದೇವ್ರನ್ನ? ಇಲ್ಲ, ನಥಿಂಗ್. ಮನೆ ಬಿಡ್ಬೇಕಾ? ಬಿಡ್ತೇನೆ. ತಂದೆಯನ್ನ ದೂರ ಮಾಡ್ಕೊಳ್ಬೇಕಾ? ದೂರ ಮಾಡ್ಕೊಳ್ತೇನೆ. ದೇಶನೇ ಬಿಡ್ಬೇಕಾ? ಐ ಆಮ್ ರೆಡಿ. ದೇಶವನ್ನು ಕೂಡ ಬಿಡ್ತೇನೆ. ಯಾವ ದೇಶಕ್ಕೆ ಹೋಗ್ಬೇಕು ಅಂತಾನು ನಾನು ಕೇಳಲ್ಲ, ಯಾವ ರೂಟ್ ಅಲ್ಲಿ ಹೋಗ್ಬೇಕು ಅಂತಾನು ನಾನು ಕೇಳಲ್ಲ, ಎಷ್ಟು ಕಷ್ಟ ಬರುತ್ತೆ ಅಂತಾನು ನಾನು ಕೇಳಲ್ಲ. ನಂಬ್ತಿದ್ದೇನೆ. ಬೇರೆ ಇಂಥ ನಂಬಿಕೆಗಳ ಮುಂದೆ ನಮ್ಮ ನಂಬಿಕೆ ನಿಜವಾಗ್ಲೂ ಕಾಣುತ್ತಾ? ಪ್ರೇರೆ, ನಮಗೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಂಬಿಕೆಯ ಪರಿಮಾಣವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಭೂಗೋಳವನ್ನು ನಾವು ನೋಡಿದ್ರೆ ಎಷ್ಟು ದೊಡ್ಡದಾಗಿರುತ್ತೆ, ಹೌದಾ? ಸುಮಾರು 750 ಕೋಟಿ ಜನರು ವಾಸಿಸತಕ್ಕ ಸ್ಥಳ ಭೂಗೋಳ. ಆದರೆ ಪ್ರಿಯರೇ, ಭೂಗೋಳಕ್ಕಿಂತ ನಾವು ಸ್ವಲ್ಪ ಇನ್ನು ಯೂನಿವರ್ಸ್ ಅಲ್ಲಿ ಹೋದ್ರೆ ಪ್ರಿಯರೇ, ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತ ಬರುತ್ತೆ. ಈ ಪ್ಲಾನೆಟ್ ಅಲ್ಲಿ, ನಮ್ಮ ಈ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ನಮ್ಮ ದೇಶವೇ, ನಮ್ಮ ಈ ಭೂಮಿಯ ದೊಡ್ಡದು ಅಂತ ನಾವು ಅಂದುಕೊಂಡ್ರೆ ಪ್ರಿಯರೇ, ಭೂಮಿಗಿಂತ 13 ಲಕ್ಷ ಪಟ್ಟು ಜಾಸ್ತಿ ದೊಡ್ಡದು ಯಾವ್ದು ಹೇಳಿ? ಸೂರ್ಯ. ನಾವು ದಿನ ನೋಡುವಂತ ಸೂರ್ಯನು ನಮ್ಮ ಭೂಮಿ ಅಂತದ್ದು 13 ಲಕ್ಷ ಭೂಮಿಯನ್ನು ಒಂದು ಕಡೆ ಹಾಕಿದ್ರೆ ಸೂರ್ಯನು. ಮತ್ತೆ ಸೂರ್ಯನಿಗಿಂತ ದೊಡ್ಡದ್ದು ಇನ್ನೊಂದಿದೆ, ಆ ಸೂರ್ಯನಿಗಿಂತ ದೊಡ್ಡದಾಗಿರುವಂತದ್ದಕ್ಕಿಂತ ಇನ್ನೊಂದು ದೊಡ್ಡದಿದೆ. ಆದರೆ ನಾವು ನೋಡ್ಕೊಂಡು ಹೋದ್ರೆ ಪ್ರಿಯರೇ, ಭೂಮಿ ಅನ್ನೋದು ಕಾಣಿಸಲೇ ಇಲ್ಲ. ಆದರೆ ನಿಮ್ಮ ನಂಬಿಕೆ ಭೂಮಿ ಅಂತ ಅಂದುಕೊಂಡ್ರೆ, ನಿಮ್ಮ ನಂಬಿಕೆ ಭೂಮಿಯ ಸ್ಥಾನದಲ್ಲಿ ನಾವು ಇಟ್ಟುಕೊಂಡರೆ, ಎಲ್ಲಾ ನಕ್ಷತ್ರಗಳಿಗಿಂತಲೂ ದೊಡ್ಡ ನಕ್ಷತ್ರವಾಗಿರುವಂತಹ ಒಂದು ಸ್ಥಿತಿಯಲ್ಲಿ ಅಬ್ರಹಾಮನ ನಂಬಿಕೆ ಇದೆ. ಆದರೆ ಆ ಅಬ್ರಹಾಮನ ನಂಬಿಕೆಯ ಬಳಿಗೆ ನಮ್ಮ ನಂಬಿಕೆ ಸೇರಬೇಕು ಅಂತಂದ್ರೆ ಎಷ್ಟು ದೊಡ್ಡ ಪ್ರಯಾಣ. ಆ ಪ್ರಯಾಣದಲ್ಲಿ ಪ್ರಿಯರೇ, ನಮ್ಮ ನಂಬಿಕೆಯನ್ನು ನಾವು ಡೆವಲಪ್ ಮಾಡಿಕೊಳ್ಳೋರಾಗಿರಬೇಕು. ಕೊನೆಯದಾಗಿ ಒಂದು ಮಾತನ್ನು ನೋಡಿಕೊಳ್ಳೋಣ. ಅದೇ ಲೂಕನು ಬರೆದಂತಹ ಸುವಾರ್ತೆಯಲ್ಲಿ, ಅದೇ ಲೂಕನು ಬರೆದಂತಹ ಸುವಾರ್ತೆ 17ನೇ ಅಧ್ಯಾಯ 19ನೇ ವಚನ. ಅದೇ ಲೂಕನು ಬರೆದಂತಹ ಸುವಾರ್ತೆ 17ನೇ ಅಧ್ಯಾಯ 19ನೇ ವಚನ ಓದಿಕೊಳ್ಳೋಣ. ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಅದಕ್ಕಿಂತ ಆ ಒಂದು ಪ್ಯಾರಾಗ್ರಾಫ್ ಸ್ಟಾರ್ಟಿಂಗ್ ಇಂದ ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆತನ ಯೇಸು ಸ್ವಾಮಿ ಬಳಿಗೆ ಬರುವಂತಹ ಆ ಒಂದು ಸಂದರ್ಭ, ಆ ವಚನ 17ನೇ ಅಧ್ಯಾಯ 11ನೇ ವಚನ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು, ಎಷ್ಟು ಮಂದಿ? 10 ಮೆಂಬರ್ಸ್. 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಟ್ಟು, ನಮ್ಮ ಮೇಲೆ ದಯವಿಡು ಎಂದು ಕೂಗಿದರು. 10 ಜನ ಕೂಗಿದ್ದಾರೆ, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡಪ್ಪ. ಆತನು ಅವರನ್ನು ನೋಡಿ, ಯೇಸು ಸ್ವಾಮಿ ಅವರನ್ನು ನೋಡಿ, ನೀವು ಹೋಗಿ
ಯಾಜಕರಿಗೆ ಮೈ ತೋರಿಸಿಕೊಳ್ಳಿ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಎಂದು ಹೇಳಿದನು. ಅವರು ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರು ಹೋಗುತ್ತಿರುವಾಗಲೇ ಅವ್ರಿಗೆ ಏನಾಯ್ತು? ಸ್ವಸ್ಥತೆ ಆಯ್ತು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಆತನು ಸಮಾರ್ಯದವನು. ಅವಾಗ ಯೇಸು ಸ್ವಾಮಿ ಒಂದು ಮಾತನ್ನ ಕೇಳ್ತಿದ್ದಾರೆ ನೋಡಿ. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲ, ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ? ಪ್ರಿಯರೇ, ಯೇಸು ಸ್ವಾಮಿ ಬೇಳಿಗೆ 10 ಜನ ಕುಷ್ಠರೋಗಿಗಳು ಬಂದಿದ್ದಾರೆ. 10 ಜನ ಕುಷ್ಠರೋಗಿಗಳಿಗೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಿದ್ದಾರೆ. ನೀವು ನಂಬ್ತಿದ್ದೀರಾ? ಒಂದೇ ಕ್ವಶನ್ ಯೇಸು ಸ್ವಾಮಿದು. ನೀವು ನಂಬ್ತಿದ್ದೀರಾ? ನಿಮ್ಮ ಆನ್ಸರ್ ಎಸ್ ಆರ್ ನೋ? ಒನ್ ವರ್ಡ್ ಆನ್ಸರ್, ಎಸ್. ಇಫ್ ಯುವರ್ ಆನ್ಸರ್ ಇಸ್ ಎಸ್, 10 ಜನರ ಆನ್ಸರ್ ಏನಾಗಿತ್ತು? ಎಸ್. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಮೈಯನ್ನ ಯಾಜಕರಿಗೆ ತೋರಿಸಿ. ಯಾಜಕರು ಯಾರು ಅಂತಂದ್ರೆ ಅವಾಗಿನ ಊರಲ್ಲಿ ದೊಡ್ಡವರು ಇರ್ತಾರೆ ನೋಡಿ, ಅಂತವ್ರು ಯಾಜಕರು. ಸೊ ನಿಮ್ಮ ಮೈನ ಅವರಿಗೆ ತೋರಿಸಿ, ನೀವು ಶುದ್ಧರಾಗಿರ್ತೀರಾ. ಅಷ್ಟೊತ್ತಿಗೆ ನೀವು ಯಾಜಕನ ಹತ್ರ ಹೋಗೋ ಅಷ್ಟೊತ್ತಿಗೆ ನೀವೇನಾಗಿರ್ತೀರಾ? ಶುದ್ಧರಾಗಿರ್ತೀರಾ. ಆವಾಗ ನಿಮ್ಮನ್ನ ಊರೊಳಗಡೆ ಬರಮಾಡ್ತಾರೆ. ಯಾಕೆಂತಂದ್ರೆ ಕುಷ್ಠರೋಗಿಗಳನ್ನ ಊರ್ ಹೊರಗಡೆ ಇಡ್ತಿದ್ರು. ಅಂಟ್ರೋಗ ಅದು ಊರ್ ಹೊರಗಡೆ ಇಡ್ತಿದ್ರು. ನೀವು ಊರ್ ಹೊರಗಡೆ ಇದ್ದೀರಲ್ಲ, ಇವಾಗ ಯಾಜಕರ ಹತ್ರ ಹೋಗೋ ಅಷ್ಟರಲ್ಲಿ ನಿಮಗೆ ವಾಸಿ ಆಗುತ್ತೆ. ಸರಿ, ನಂಬ್ತಿದ್ದೇವೆ, ಹೋಗೋಣ ಬರ್ರಪ್ಪ. 10 ಜನ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ? ಯಾಜಕನ ಹತ್ರ. ಈ ಹೋಗುವಂತ ಪ್ರಯಾಣದಲ್ಲಿ 10 ಜನಕ್ಕೆ ಏನಾಗಿದೆ? ಸ್ವಸ್ಥತೆ ಆಗಿದೆ. ಅವಾಗ 10 ಜನರಲ್ಲಿ ಒಬ್ಬನಿಗೆ ಆಶ್ಚರ್ಯವಾಯಿತು. ನನ್ನ ಮೈ ಸ್ವಸ್ಥತೆ ಆಗ್ಬಿಟ್ಟಿದೆ, ಹೋಗ್ತಿರ್ಬೇಕಾದ್ರೆ ಸ್ವಸ್ಥತೆ ಆಗಿದೆ. ಯೇಸು ಸ್ವಾಮಿ ಹೇಳ್ದಂಗೆ ನನಗೆ ವಾಸಿ ಆಗಿದೆ ಎಂಬುದಾಗಿ ಓಡ್ ಬಂದು ಯೇಸು ಸ್ವಾಮಿ ಬಳಿಗೆ ಬಂದು ಉಪಕಾರ ಸ್ತುತಿ ಮಾಡ್ತಿದ್ದಾನೆ. ದೇವರೇ, ನನಗೆ ಥ್ಯಾಂಕ್ಸ್, ನನಗೆ ಉಪಕಾರ ಮಾಡಿದ್ಯಾ, ನನಗೆ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ಯೇಸು ಸ್ವಾಮಿ ಒಂದು ಕ್ವಶನ್ ಕೇಳ್ತಿದ್ದಾರೆ ನೋಡಿ. ಹೌದು, ನನ್ನ ಹತ್ರ ಬಂದಿದ್ದು ಎಷ್ಟು ಜನ? 10 ಜನ. ಬಟ್ ನೀನ್ ಒಬ್ನೇ ಬಂದಿದ್ಯಲ್ಲ, ಏನಪ್ಪ ಮಿಕ್ಕಿದ್ 9 ಜನ ಎಲ್ಲಿ ಅಂತ ಯೇಸು ಸ್ವಾಮಿ ಕೇಳ್ತಿದ್ದಾರೆ ಆ ಕುಷ್ಠರೋಗಿಯನ್ನ. ಅಂದ್ರೆ ಉಪಕಾರ ಹೊಂದಿದಂತವರು ಉಪಕಾರ ಹೊಂದಿರುವುದನ್ನ ಮರೆತು ಬಿಟ್ಟಿದ್ದಾರೆ. 10 ಜನಕ್ಕೆ ದೇವರು ಉಪಕಾರ ಮಾಡಿದ್ದಾರೆ ಅಂತಂದರೆ 10 ಜನರಲ್ಲಿ ಒಬ್ಬನಿಗೆ ಮಾತ್ರ ಉಪಕಾರಕ್ಕೆ ಸ್ತುತಿ ಹೇಳಬೇಕೆನ್ನುವಂಥದ್ದು ನೆನಪಲ್ಲಿದೆ ಹೊರತು 10 ಜನಕ್ಕೂ ನೆನಪಿಲ್ವಾ? ಇಲ್ಲ. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ದೇವರಿಂದ ನಾವು ಉಪಕಾರಗಳನ್ನು ಹೊಂದುತ್ತೇವೆ. ಹೊಂದಿದ ನಂತರ ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನ ನಾವು ಮರೆತೋಗ್ತೇವೆ. ಅವಾಗ ದೇವರು ಕೇಳುವಂತ ಕ್ವಶನ್ ಅದೇ, ನನ್ನ ಹತ್ರ ಬಂದಾಗ ಯಾವ ತರ ಇದ್ದ ಅವನು, ಉಪಕಾರ ಕೇಳಿದಾಗ ಉಪಕಾರ ಹೊಂದಿದ ನಂತರ ಏನ್ ಕಾಣ್ತಾನೆ ಇಲ್ಲ ಅವನು. ಯೇಸು ಸ್ವಾಮಿ ಅದನ್ನೇ ತಾನೇ ಕೇಳ್ತಿರೋದಲ್ಲಿ ಅವ್ರ ಜೊತೆಗೆ, ಆ ಒಂದು ಹಿಂತಿರುಗಿ ಬಂದಿರುವಂತ ಅವನ ಜೊತೆಗೆ. ನನ್ನ ಹತ್ರ ಬಂದಿದ್ದು 10 ಜನ ತಾನೆ, ನೀನ್ ಒಬ್ಬನೇ ರಿಟರ್ನ್ ಆಗಿದ್ಯಾ, ಮಿಕ್ಕಿದ 9 ಜನ ಎಲ್ಲಿ? ವೇರ್ ಆರ್ ದೇ? ಇಲ್ವಾ? ಮರ್ತೋಗ್ಬಿಟ್ರ? ಬಂದಿಲ್ವಾ? ಉಪಕಾರನ ಮರ್ತೋಗ್ಬಿಟ್ರ? ಹೌದು ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಮಾಡಿರುವಂತ ಉಪಕಾರಗಳನ್ನ ನಾವು ಮರೆಯಬಾರದು. ದೇವರು ನಮ್ಮ ಜೀವನದಲ್ಲಿ ಮಾಡಿರುವಂತ ಉಪಕಾರಗಳನ್ನ ಮರೆಯಬಾರದು. ಅದಕ್ಕೆ ದಾವೀದನು ಹೇಳ್ತಾನೆ, ನೀವು చేసిన ఉపకారములకు నేనేమి చెల్లింతును, వేలాది దూడలనా ಏಮಯ್ಯ ಚೆಲ್ಲಿಂತನು. ನೀನು ಮಾಡಿರುವಂತ ಉಪಕಾರಕ್ಕೆ ನನ್ಗೇನಪ್ಪ ಕೊಡ್ಲಿ? ಅಂದ್ರೆ ಅಷ್ಟೊಂದು ಮಾಡಿದ್ದಾರೆ ದೇವರು. ಹೌದು ಬೇರೆ ನಮ್ಮ ಜೀವನದಲ್ಲಿ ನಂಬಿಕೆಯಿಂದ ನಾವು ಹೊಂದಿಕೊಂಡಿರುವಂತ ಯಾವುದೇ ಆಗಿರಬಹುದು, ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನ ನಾವು ಮರಿಬಾರದು. ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನ ನಾವು ಮರಿಬಾರದು. ತುಂಬಾ ಜನಕ್ಕೆ ಯಾವಾಗ ದೇವರು ನೆನಪಾಗ್ತಾರೆ ಅಂತಂದ್ರೆ, ಚಿಕ್ಕ ಚಿಕ್ಕ ಜ್ವರಗಳು ಬಂದಾಗ ದೇವ್ರು ನೆನಪಾಗಲ್ಲ. ಚಿಕ್ಕ ಚಿಕ್ಕ ಜ್ವರ ಬಂದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ವಾಸಿ ಆಗುತ್ತೆ. ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಯಾವ್ದೋ ಒಂದು ತಿಂಗಳು ಹೋಗದೆ ಇರೋ ರೋಗ ಬಂತು ಅಂತ ಅಂದ್ಕೊಳ್ಳಿ, ಅಮ್ಮ ಅಂತಾರೆ ನೋಡಿ, ಮೈಕ್ ಬರುತ್ತೆ, ಏನಂತಾರೆ ಅದನ್ನ, ಸ್ಮಾಲ್ ಪಾಕ್ಸ್ ಬಂತಂತ ಅನ್ಕೊಳ್ಳಿ, ಆ ನೋವು ತಡ್ಕೊಳಕ್ ಆಗ್ತೀರ, ಅವಾಗ ದೇವ್ರು ನೆನಪು ಬರ್ತಾರೆ ನಮ್ಗೆ. ಅಂದ್ರೆ ದೇವ್ರಿಗೂ ಕೂಡ ನಾವು ಒಂದು ಕ್ವಾಂಟಿಟಿ ಕೊಟ್ಟಿದ್ದೇವೆ, ಒಂದು ಲಿಮಿಟ್ ಕೊಟ್ಟಿದ್ದೇವೆ. ನಮಗೆ ಆ ಲಿಮಿಟ್ ದಾಟೋದಕ್ಕೆ ಆಗಲ್ಲ ಅಂದಾಗ ದೇವ್ರು ನೆನಪು ಬರ್ತಾರೆ. ಆ ಲಿಮಿಟ್ ವರ್ಗು ನಾವ್ ನಾವೇ ಮ್ಯಾನೇಜ್ ಮಾಡ್ಕೊತಾ ಇರ್ತೀವಿ. ಹೌದಾ?
ಆದರೆ ಪ್ರಿಯರೇ, ಕೇಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಕೇಳಿದ ಮೇಲೆ ಹೊಂದಿರುವಂತ ಉಪಕಾರಕ್ಕೆ ಥ್ಯಾಂಕ್ಸ್ ಹೇಳದೆ ಇರೋದನ್ನ ನಾನು ತಪ್ಪು ಅಂತ ಹೇಳ್ತಿದ್ದೇನೆ. ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನ ನಾವು ಮರೆಯಬಾರದು ಪ್ರಿಯರೇ. ನೀನು ನಂಬುತ್ತಿದ್ದೀಯಾ? ಯೇಸುಸ್ವಾಮಿದು ಒಂದೇ ಕ್ವಶನ್, ಇಫ್ ಯು ಬಿಲೀವ್ ಯು ವಿಲ್ ಗೆಟ್ ಎನಿಥಿಂಗ್. ನೀನು ನಂಬಿದರೆ ಎಲ್ಲವನ್ನು ಕೂಡ ನೀನು ಹೊಂದುವುದಕ್ಕೆ ಸಾಧ್ಯ. ಬೇರೆ ರಕ್ತ ಕುಸುಮ ರೋಗಿಯನ್ನು ನಾವು ನೋಡಿಕೊಂಡೆವು, ಒಂದು ಕುರುಡನನ್ನ ನಾವು ನೋಡಿಕೊಂಡೆವು, 10 ಕುಷ್ಠರೋಗಿಗಳನ್ನ ನಾವು ನೋಡಿಕೊಂಡೆವು. ಈ 10 ಕುಷ್ಠರೋಗಿಗಳಿಂದ ನಾವು ಕಲ್ತ್ಕೊಳ್ಬೇಕಾದಂಥದ್ದು ಏನಂತಂದ್ರೆ, ದೇವರಿಗೆ ಉಪಕಾರ ಮಾಡೋದನ್ನ ನಾವು ಮರೆಯಬಾರದು ಪ್ರಿಯರೇ. ದೇವರಿಗೆ ಉಪಕಾರ ಸ್ತುತಿ ಮಾಡೋದನ್ನ ನಾವು ಮರೆಯಬಾರದು. ನಿಜವಾಗಿ ನಂಬಿಕೆಯಿಂದ ನಾವು ಹೊಂದಿರುವುದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೇವೆ. ಬೇರೆ ಕೆಲವೊಂದ್ಸತಿ ನಾವು ದೇವರನ್ನೇ ಮರೆತು ಬಿಡ್ತೇವೆ. ದೇವ್ರ ಥ್ಯಾಂಕ್ಸ್ ಹೇಳೋದೆಲ್ಲಿ? ದೇವರನ್ನೇ ಮರೆತು ಬಿಡ್ತೇವೆ ನಾವು, ದೇವರಿಗೆ ಥ್ಯಾಂಕ್ಸ್ ಹೇಳೋದೆಲ್ಲಿ? ಹಾಗಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನ ನಾವು ಎಂದಿಗೂ ಕೂಡ ಮರೆಯಬಾರದು ಪ್ರಿಯರೇ. ಯಾಕಂತಂದ್ರೆ ದೇವರ ಮೇಲೆ ನಾವು ಇಟ್ಟಿರುವಂತ ನಂಬಿಕೆ ಎಂತದ್ದಪ್ಪ ಅಂತಂದ್ರೆ, ಆ ನಂಬಿಕೆಯನ್ನ ನಮ್ಗೆ ಪರಲೋಕ ಕೊಡೋದು. ಹಾಗಾಗಿ ಆ ನಂಬಿಕೆ ವಿಷಯದಲ್ಲಿ ನಾವು ಎಷ್ಟು ಮಾತ್ರವೂ ಕಡಿಮೆ ಆಗದೆ ಆತನ ಬಳಿಗೆ ನಾವು ಪರಿಶುದ್ಧರಾಗಿ ಹೋಗಬೇಕೆಂಬುದಾಗಿ ಪ್ರಿಯರೇ, ಯೇಸುಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆ ತ್ಯಾಗವನ್ನು ನಾವು ನೆನಪು ಮಾಡಿಕೊಂಡ್ರೆ ನಂಬಿಕೆ ಕಡಿಮೆ ಆಗುತ್ತಾ ಹೇಳಿ? ಇಲ್ಲ. ಹಾಗಾಗಿ ದಯಮಾಡಿ ನೆನಪಿಟ್ಟುಕೊಳ್ಳಿ, ನಂಬಿಕೆಯ ವಿಷಯದಲ್ಲಿ ನಮ್ಮನ್ನು ನಾವು ಯಾವತ್ತೂ ಕೂಡ ಕಡಿಮೆ ಮಾಡಿಕೊಳ್ಳಬಾರದು. ನಂಬಿಕೆಯ ವಿಷಯದಲ್ಲಿ ಮನುಷ್ಯರ ಮೇಲೆ ಅಲ್ಲ, ದೇವರ ಮೇಲೆ. ಯಾಕಪ್ಪ ನಂಬಿದ್ಯಾ ದೇವರನ್ನ ನೀನು ಅಂತಂದ್ರೆ, ನನಗೆ ಅಂತ ರೋಗ ವಾಸಿಯಾಗಿದೆ ಅದಕ್ಕೆ ನಾನು ದೇವರನ್ನ ನಂಬಿದ್ದೇನೆ ಅಲ್ಲ, ಅದು ತಪ್ಪು. ರೋಗ ವಾಸಿಯಾಗಿದ್ದಕ್ಕೆ ದೇವರನ್ನ ನಂಬೋದು ಅಲ್ಲ. ದೇವರನ್ನ ಯಾಕೆ ನಂಬಬೇಕು? ರೋಗ ವಾಸಿ ಆಗುತ್ತೆ ದೇವರ ಕೈಯಲ್ಲಿ ಎಂದು ನಂಬಬೇಕು. ವಾಸಿ ಆಗಿದ್ದಕ್ಕೆ ದೇವರನ್ನ ನಂಬಬಾರದು. ವಾಸಿ ಆಗುತ್ತೆ ದೇವರ ಕೈಯಲ್ಲಿ ಎಂದು ವಾಸಿ ಆಗೋದಕ್ಕಿಂತ ಮುಂಚೆನೆ ದೇವರನ್ನ ನಂಬಿರಬೇಕು ನಾವು. ಹಾಗಾಗಿ ಪ್ರಿಯರೇ, ನಮ್ಮ ನಂಬಿಕೆ ಯಾವ ಸ್ಥಿತಿಯಲ್ಲಿದೆ? ನಮ್ಮ ನಂಬಿಕೆಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಆತನ ಸನ್ನಿಧಾನದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸೋಣ. 10 ಜನ ಕುಷ್ಠರೋಗಿಗಳು ವಾಸಿಯಾಗಿದ್ದಾರೆ, ಒಬ್ಬನೇ ಹಿಂತಿರುಗಿ ಬಂದಿದ್ದಾನೆ ಅಂತಂದ್ರೆ 10ಕ್ಕೆ ಒಬ್ಬನು, 100ಕ್ಕೆ 10, 1000ಕ್ಕೆ 100. ಅಂದ್ರೆ 1000 ಜನ ಸ್ವಸ್ಥತೆ ಆಗಿದ್ದಾರೆ ಅಂತಂದ್ರೆ ಥ್ಯಾಂಕ್ಸ್ ಹೇಳೋರು ಎಷ್ಟು ಜನ? 100 ಜನ ಮಾತ್ರ. 10ಕ್ಕೆ ಒಬ್ಬನ ಲೆಕ್ಕದಲ್ಲಿ ನಾವು ಹಾಕೊಂಡ್ರೆ 1000ಕ್ಕೆ 100 ಜನ. ಬೇರೆ ನಮ್ಮ ಜೀವನದಲ್ಲಿ ಹತ್ರ ಇರೋದಿಲ್ಲ. ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನು ನಾವು ಕಲ್ತುಕೊಂಡು ಆತನ ಸೇವೆಯಲ್ಲಿ ನಾವು ಮುಂದಕ್ಕೆ ಹೋಗೋಣ. ಆತನ ಚಿತ್ತವನ್ನು ತಿಳಿದುಕೊಂಡು ಆತನ ಚಿತ್ತವನ್ನು ನೆರವೇರಿಸುವವರಾಗಿರೋಣ. ಹಾಗಾಗಿ ಈ ಒಂದು ಮಾತುಗಳೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ನಾನು ನಂಬುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಎಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿದ್ದೇವೆ. ಹೌದು ಸ್ವಾಮಿ, ಇದುವರೆಗೂ ಅನೇಕ ಸಂದರ್ಭಗಳಲ್ಲಿ ನಮ್ಮ ನಂಬಿಕೆಯ ವಿಷಯದಲ್ಲಿ ನಾವು ತಪ್ಪು ಹೋದಾಗ್ಯೂ, ನಂಬಿಕೆಯ ವಿಷಯದಲ್ಲಿ ನಾವು ಚಿಕ್ಕವರಾಗಿದ್ದಾಗ್ಯೂ ಕೂಡ ಕರ್ತನೆ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಕ್ಕಾಗಿ ನೀವು ಅನೇಕ ಉದಾಹರಣೆಗಳು, ಅನೇಕ ಸಂದರ್ಭಗಳು ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ನಮಗೆ ವಂದನೆಗಳು ಕರ್ತನೆ. ನಮ್ಮ ಕಣ್ಣಿನ ಮುಂದೆ ನೀವು ತೋರಿಸುತ್ತಿರುವಂತಹ ಅನೇಕ ಯಥಾರ್ಥ ಸಂಘಟನೆಗಳಿಗಾಗಿ ನಮಗೆ ವಂದನೆಗಳು. ಆ ಸಂಘಟನೆಗಳ ಮೂಲಕ ನಮ್ಮ ನಂಬಿಕೆಯನ್ನು ಇನ್ನೂ ಹೆಚ್ಚಾಗಿ ಬಲಗೊಳಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ನಿಜವಾಗ್ಲೂ ಸ್ವಾಮಿ, ಒಂದು ಕ್ಷಣವೂ ಕೂಡ ನೀವು ನಮ್ಮನ್ನು ಬೇಕು ಅಂತ ನೀವು ಅಂದುಕೊಂಡರೆ ಒಂದು ಕ್ಷಣದಲ್ಲೇ ನಮ್ಮನ್ನು ನೀವು ಆರಿಸಿಕೊಳ್ಳುವಂತಹ ವಿಧಾನ ತುಂಬಾ ಉತ್ತಮ ಸ್ವಾಮಿ. ಅದು ವರ್ಣನಾತೀತ, ಅದು ತುಂಬಾ ಬೆಳೆ ಉಳ್ಳದು ಸ್ವಾಮಿ. ಆ ಒಂದು ಕ್ಷಣಗಳನ್ನ ನಮ್ಮ ಜೀವನದಲ್ಲಿ ರುಚಿ ನೋಡುವಂತೆ ಸಹಾಯ ಮಾಡಿ. ಆ ಒಂದು ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತೆ ನಮಗೆ ಕೃಪೆ ತೋರಿಸಿಕೊಡ್ತೇವೆ ಸ್ವಾಮಿ. ನಾವು ನಂಬಿಕೆ ವಿಷಯದಲ್ಲಿ ನಿಜವಾಗಲೂ ಬಲಹೀನರಾಗಿದ್ದೇವೆ. ನಮಗೆ ಸಹಾಯ ಮಾಡಿ. ನಿಮ್ಮ ಮೇಲೆ ನಾವು ಇಡಬೇಕಾಗಿರುವಂತ ನಂಬಿಕೆಯನ್ನು ಯಾವ ಮಾತ್ರಕ್ಕೂ ಕಡಿಮೆ ಮಾಡದೆ ನಿಮ್ಮನ್ನು ನಾವು ಸಂಪೂರ್ಣವಾಗಿ ನಂಬುವವರಾಗಿರುವಂತೆ ಕೃಪೆ ತೋರಿಸಬೇಕೆಂಬುದಾಗಿ ಕೇಳಿಕೊಳ್ತಿದ್ದೇನೆ ಸ್ವಾಮಿ. ನಮ್ಮನ್ನು ಬಲಪಡಿಸಿ. ರಕ್ತಸ್ರಾವದ ಸ್ತ್ರೀ ಹೇಗಾದರೆ ನಿಮ್ಮನ್ನು ನಂಬಿದ್ದಾರೋ, ಕುರುಡರು ನಿಮ್ಮನ್ನು ಹೇಗೆ ನಂಬಿದ್ದಾರೋ, ಕುಷ್ಠರೋಗಿಗಳು ಹೇಗೆ ನಿಮ್ಮ ಬಳಿಯಲ್ಲಿ ಬಂದು ನಂಬಿಕೆಯಿಂದ ಸ್ವಸ್ಥತೆಯನ್ನು ಹೊಂದಿದ್ದಾರೋ ಕರ್ತನೆ, ನಮ್ಮ ನಂಬಿಕೆಯೂ ಕೂಡ ಆ ಸ್ಥಿತಿಯಲ್ಲಿ ಇರುವಂತೆ ಸಹಾಯ ಮಾಡಿ. ಸ್ವಸ್ಥತೆಯನ್ನು ಹೊಂದುವಂತ ನಂಬಿಕೆಯನ್ನು ನಾವು ಹೊಂದುವಂತೆ ಸಹಾಯ ಮಾಡಿ ಕರ್ತನೆ. ಬಲಪಡಿಸಿ. ನಿಮ್ಮ ಮೇಲೆ ನಮಗಿರುವಂತ ನಂಬಿಕೆಯನ್ನು ನಾವು ಕಡಿಮೆ ಮಾಡಿಕೊಳ್ಳುವವರಾಗಿರದೆ ಅದನ್ನು ಬೆಳೆಸಿಕೊಂಡು ಹೆಚ್ಚಿಸಿಕೊಂಡು ಡೆವಲಪ್ ಮಾಡುವವರಾಗಿ ನಾವಿರುವಂತೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ತಿದ್ದೇನೆ ಕರ್ತನೆ. ಕೃಪೆ ತೋರಿಸಿ ನಿಮ್ಮ ಆತ್ಮನ ನಡೆಸುವಿಕೆಯಿಂದ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ
ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ.